ಹಲೋ ನಮಸ್ಕಾರ. ರಾಶಿ ಹೊಂದುವ ವಿಷಯಗಳು, ಯಾವ ರಾಶಿ ಏನನ್ನು ಒಳಗೊಂಡಿರ್ತದೆ, ಯಾವ ಗುಣಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಮೇಷರಾಶಿ ಹಠಮಾರಿ ಮತ್ತು ಧನಭಕ್ತರು. ವೃಷಭ ರಾಶಿ ಧೈರ್ಯವಂತರು, ಯಾರಿಗೂ ಬಗ್ಗಲ್ಲ. ಮಿಥುನ ರಾಶಿ ಎರಡು ತಲೆಯ ಹಾವು ಇವರು, ಎರಡು ತಲೆಯ ಹಾವು, ಜಾಗೃತರಾಗಿರಿ. ಕರ್ಕಾಟಕ ರಾಶಿ ಇವರು ಕರುಣಾವಂತರು, ನಿಷ್ಕಪಟರು. ಕರುಣೆ ದಯೆ ಅನ್ನೋದು ಇವರ ಹತ್ರ ಜಾಸ್ತಿ ಇರುತ್ತೆ, ಕರ್ಕಾಟಕ ರಾಶಿಯವರ ಹತ್ರ. ಸಿಂಹರಾಶಿಯವರ ಫಲ ಏನಿದೆ? ಸಿಂಹರಾಶಿಯವರು ಹೇಗಿರ್ತಾರೆ? ಸುಂದರ, ಶೀಲ ಮತ್ತು ಭಾವುಕರು, ಹೃದಯವಂತರು ಕೂಡ ಆಗಿರ್ತಾರೆ. ಸಿಂಹರಾಶಿಯವರು ಯಾವಾಗಲೂ ನಗುಮುಖವನ್ನು ಹೊಂದಿರ್ತಾರೆ. ಕನ್ಯಾ ರಾಶಿಯವರು ನಾಜೂಕು ಮತ್ತು ಬುದ್ಧಿವಂತರು, ಬಹಳ ನಾಜೂಕು, ಬಹಳ ಶೀಲವಂತರು, ಅಷ್ಟೇ ಬುದ್ಧಿವಂತರು ಕೂಡ. ತುಲಾ ರಾಶಿಯವರು ಕಲೆಯಲ್ಲಿ ಮುಂದೆ ಇರ್ತಾರೆ, ಉದಾರಿಗಳಾಗಿರ್ತಾರೆ. ವೃಶ್ಚಿಕ ರಾಶಿಯವರು ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ, ಸ್ವಾಭಿಮಾನಿಗಳು ಕೂಡ ಆಗಿರ್ತಾರೆ ಈ ವೃಶ್ಚಿಕ ರಾಶಿಯವರು. ಧನು ರಾಶಿ ಯಾವಾಗಲೂ ಸ್ವತಂತ್ರವನ್ನು ಇಷ್ಟಪಡ್ತಾರೆ. ಇವರು ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ. ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಕೂಡ ಆಗಿರ್ತಾರೆ, ಆಕರ್ಷಣೀಯರು ಕೂಡ ಆಗಿರ್ತಾರೆ. ಮಕರ ರಾಶಿಯವರು ಹಠಮಾರಿಗಳು, ಶಿಸ್ತು ಅಂತಕ್ಕಂಥದ್ದನ್ನು ನಿಯಂತ್ರಣದಲ್ಲಿಟ್ಕೊಂಡಿರ್ತಾರೆ. ಯಾವ್ಯಾವ ರಾಶಿಯವರಿದ್ದೀರಾ, ಇದು ಸರಿ ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಕುಂಭರಾಶಿಯವರಿಗೆ ಏನಪ್ಪ ಅಂತಂದರೆ ತಾಳ್ಮೆಯೇ ಇವರ ಅಸ್ತ್ರ. ಮೀನರಾಶಿಯವರು ಆಡಂಬರದ ಜೀವನ, ಪರೋಪಕಾರಿಗಳು ಕೂಡ ಆಗಿರ್ತಾರೆ. ಈ ರಾಶಿಯಲ್ಲಿ ಒಂದಾದರೂ ನಿಮ್ಮ ರಾಶಿ ಆಗಿರುತ್ತೆ. ಸೊ ನೀವು ಕೂಡ ಹಾಗೇನಾ? ಎಸ್ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ನೋ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್